ಎಲ್ರೂ ಹೇಗಿದ್ದೀರಾ? ರೆಡಿನಾ? ಒಂದೇ ಕೋಳಿಯಿಂದ ಗಟ್ಟಿಯಾದ ಮಸಾಲೆ ಸಾರು ಮತ್ತು ಹೋಟೆಲ್ ಸ್ಟೈಲ್ ಸ್ಪೈಸಿ ಫ್ರೈ. ಇದು ಸಾಮಾನ್ಯ ರೆಸಿಪಿ ಅಲ್ಲ. ಇವತ್ತು ನಿಮ್ಮ ಮನೆಯಲ್ಲೇ ಹೋಟೆಲ್ ಟೇಸ್ಟ್ ತರೋಣ. ಕಿಡ್ಸ್ ಕಿಚನ್ಗೆ ಸ್ವಾಗತ. ಬನ್ನಿ, ತಡ ಮಾಡದೆ ಫುಲ್ ಮಸಾಲೆ ಸ್ಟಾರ್ಟ್ ಮಾಡೋಣ. ಇವತ್ತು ಈ ರೆಸಿಪಿಗೆ 1 ಕೆಜಿ ಫಾರಂ ಕೋಳಿ ತೆಗೆದುಕೊಂಡಿದ್ದೇನೆ. ಮೊದಲು ಅದರಲ್ಲಿರುವ ಮೊಟ್ಟೆಗಳನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಡೋಣ. ಮಾಂಸಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆಯಿರಿ. ನಂತರ ನೀರು ಪೂರ್ತಿ ಸೋಸಿ ಪಕ್ಕಕ್ಕಿಡಿ. ಒಂದು ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಉದ್ದವಾಗಿ ಕಟ್ ಮಾಡಿದ 2 ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ. ಈರುಳ್ಳಿ ಬಣ್ಣ ಬದಲಾದ ತಕ್ಷಣ ತೊಳೆದ ಚಿಕನ್ ಸೇರಿಸಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, 1 ಟೀ ಸ್ಪೂನ್ ಅರಿಶಿಣ ಪುಡಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗ್ಲಾಸ್ ನೀರು ಸೇರಿಸಿ ಕುಕ್ಕರ್ ಮುಚ್ಚಿ 3 ವಿಶಿಲ್ ಬರಲು ಬಿಡಿ. ಈ ನಡುವೆ ಮಸಾಲೆ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಟೇಬಲ್ ಸ್ಪೂನ್ ಹುರಿಗಡಲೆ, 2 ಈರುಳ್ಳಿ, 8 ಲವಂಗ, 4 ತುಂಡು ಚಕ್ಕೆ, 1 ಇಂಚಿನಷ್ಟು ಶುಂಠಿ, 10 ಎಸಳು ಬೆಳ್ಳುಳ್ಳಿ, 1 ತುಂಡು ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಚಿಕನ್ ಚೆನ್ನಾಗಿ ಬೆಂದ ಮೇಲೆ, ಕುಕ್ಕರ್ನ ಪ್ರೆಷರ್ ಹೋದ ಮೇಲೆ ಮುಚ್ಚಳ ತೆಗೆದು ರುಬ್ಬಿದ ಮಸಾಲೆ ಸೇರಿಸಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ಕುದಿಯಲು ಬಿಡಿ. ಮಸಾಲೆ ಸುವಾಸನೆ ಬಂದ ನಂತರ ಸಾರಿನಲ್ಲಿರುವ ಚಿಕನ್ ಪೀಸುಗಳನ್ನು ತೆಗೆದು ಪಕ್ಕಕ್ಕಿಡಿ. ಈಗ ಸಾರು ರೆಡಿ. ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ 1 ಈರುಳ್ಳಿ ಹಾಕಿ ಬಾಡಿಸಿ. ಈರುಳ್ಳಿ ಬಾಡಿದ ಮೇಲೆ 1 ಟೀ ಸ್ಪೂನ್ ಚಿಕನ್ ಫ್ರೈ ಪೌಡರ್, 1 ಟೀ ಸ್ಪೂನ್ ಮೆಣಸಿನಕಾಯಿ ಪುಡಿ ಸ್ವಲ್ಪ ಬಾಡಿಸಿ ಮೊದಲು ತೆಗೆದಿಟ್ಟಿದ್ದ ಮೊಟ್ಟೆಗಳನ್ನು ಹಾಕಿ ಸ್ವಲ್ಪ ಬೇಯಿಸಿ. ನಂತರ ಸಾರಿನಿಂದ ತೆಗೆದ ಚಿಕನ್ ಪೀಸ್ಗಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದರೆ ರುಚಿಕರವಾದ ಫಾರಂ ಚಿಕನ್ ಫ್ರೈ
ಮತ್ತು ಮಸಾಲೆ ಸಾರು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕುಟುಂಬದವರ ಜೊತೆ ಶೇರ್ ಮಾಡಿ ಮತ್ತು ಕಿಡ್ಸ್ ಕಿಚನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸೂಪರ್ ರೆಸಿಪಿಯಲ್ಲಿ ಮತ್ತೆ ಭೇಟಿಯಾಗೋಣ.